ಹಾಯ್ ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಕೂಡ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಮಾಹಿತಿ ಬಗ್ಗೆ ಹೇಳೋದಕ್ಕೆ ನಿಮಗೆ ಇವತ್ತಿನ ವಿಡಿಯೋನ ಮಾಡಿದೆ. ನಿಮ್ಮ ಜೊತೆ ಮತ್ತೆ ಬಂದಿದ್ದೇನೆ. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋ ಏನಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಈಗ 1600 ಹುದ್ದೆಗಳು, 1779 ಹುದ್ದೆಗಳು ಇಲ್ಲಿ ನಾನ್ ಎಚ್ ಕೆ ಮತ್ತು ಇಲ್ಲಿ ಅರೌಂಡ್ 179 ಹುದ್ದೆಗಳು, 1421 ನಾನ್ ಎಚ್ ಕೆ ಪ್ಲಸ್ 179 ಹುದ್ದೆಗಳು ಇಲ್ಲಿ ಎಚ್ ಕೆ ರೀಜನ್ಗೆ ಇಲ್ಲಿ ಕಾಲ್ಫಾರ್ ಮಾಡಿದ್ದಾರೆ. ಆ ಒಂದು ಹುದ್ದೆಗಳಿಗೆ ಅಪ್ಲಿಕೇಶನನ್ನು ಯಾವ ರೀತಿ ಹಾಕಬೇಕು, ಮತ್ತು ಅದರ ಜೊತೆಗೆ ಯಾವ ರೀತಿಯಲ್ಲಿ ನಾವು ಓದಿದರೆ ಅದರಲ್ಲಿ ನಾವು ಸಾಧನೆಯನ್ನು ಮಾಡಬಹುದು ಅಥವಾ ಒಂದೇ ಪ್ರಯತ್ನದಲ್ಲಿ ಯಾವ ರೀತಿ ಕ್ಲಿಯರ್ ಮಾಡ್ಬೋದು ಎಲ್ಲವನ್ನು ಕೂಡ ಮಾಹಿತಿ ತಿಳಿಸ್ಕೊಡ್ತೇನೆ. ಅದರ ಜೊತೆಗೆ ಇನ್ನು ಮೇಯ್ನ್ ಆಗಿ ಇನ್ನು ಇಂಪಾರ್ಟೆಂಟ್ ಆಗಿ ಏನೇನಪ್ಪ ಇದೆ ಅಂತ ಅಂದರೆ, ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಡೇಟ್ಸ್ ಬಂದು ಇಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲಿ 9ನೇ ತಿಂಗಳಿನಲ್ಲಿ ಸೆಪ್ಟೆಂಬರ್ 6ನೇ ತಾರೀಕು 7ನೇ ತಾರೀಕು ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಎಕ್ಸಾಮ್ ಡೇಟ್ಸು ಇನ್ನೊಂದು ಏನಪ್ಪಾ ಅಂತಂದ್ರೆ DRCR ಪೊಲೀಸ್ ಕಾನ್ಸ್ಟೇಬಲ್ ಅರೌಂಡ್ ಆಗಸ್ಟ್ನಲ್ಲಿ ಫಸ್ಟ್ ವೀಕಲ್ಲಿ ಎಕ್ಸಾಮ್ ಇದೆ. ಓಕೆನಾ, ಇನ್ನೂ ಕೂಡ ನಿಮಗೆ ಎಷ್ಟು ಸಿಗುತ್ತೆ ಟೈಮ್ ಅಂತ, ಇನ್ನು 1 ಮಂತ್ ಟೈಮ್ ಸಿಗುತ್ತೆ ಆ ಕಡೆ. ಅಂದರೆ ನಿಮ್ಮ ಒಂದು 3991 ಹುದ್ದೆಗಳು ಏನಿದಾವೆ ಆ ಒಂದು ಪರೀಕ್ಷೆ ಆದ ನಂತರ ನೆಕ್ಸ್ಟ್ ಇನ್ನೊಂದು ಪರೀಕ್ಷೆ ಏನಿದೆ ಅಂತ ಅಂದರೆ ನಿಮಗೆ ಇಲ್ಲಿ ಏನು 1 ತಿಂಗಳು ನಿಮಗೆ ಟೈಮ್ ಸಿಗುತ್ತೆ. ಓಕೆನಾ, ಹಾಗಾದರೆ ಯಾವ ರೀತಿ ನಾವು ಇಲ್ಲಿ ಪ್ರಿಪರೇಷನನ್ನು ನಡೆಸಬೇಕು, ಯಾವ ರೀತಿ ನಾವು ಇಂಡಿವಿಜುವಲ್ ಆಗಿ ನಾವು ಪ್ರಿಪರೇಷನನ್ನು ನಡೆಸಬೇಕು ಅಂತ ಇಲ್ಲಿ ಎಲ್ಲರೂ ಕೇಳ್ತೀರಾ. ಅದಕ್ಕಾಗಿ ವಿಡಿಯೋನ ಮಾಡಿದ್ದೇನೆ. ಮೊದಲನೇದಾಗಿ ಬೇಸಿಕ್ ಆಗಿ ನಮ್ಮ ಒಂದು ವಿದ್ಯಾರ್ಥಿಗಳಿಗೆ ಏನಪ್ಪ ಹೇಳಕ್ಕೆ ಇಷ್ಟಪಡ್ತೇನೆ ಅಂತ ಅಂದರೆ, ನೀವು ಕರೆಕ್ಟಾಗಿ ಈಗ ಅರೌಂಡ್ 60 ಡೇಸ್ ಟೈಮ್ ಇದೆ ಅಂತ ಅಂದರೆ, ಇನ್ನು ನಿಮಗೆ ಜುಲೈ ಬಂದಿಲ್ಲ ಮತ್ತೆ ಇಲ್ಲಿ ಆಗಸ್ಟ್ 2 ತಿಂಗಳು ಟೈಮ್ ಇದೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ. ಅದೇ CRDR ಪೊಲೀಸ್ ಕಾನ್ಸ್ಟೇಬಲ್ಗೆ ಈಗ ಅರೌಂಡ್ ನಿಮಗೆ 30 ಡೇಸ್ ಕೂಡ ಟೈಮ್ ಇಲ್ಲ, ಜುಲೈ ಒಂದೇ ಇರೋದು. ಅರೌಂಡ್ 40 ಡೇಸ್ ಅಂತ ಲೆಕ್ಕ ಹಾಕ್ಬೋದು, ಇವತ್ತು 20ನೇ ತಾರೀಕು ಅಂದರೂ ಕೂಡ, ಬಟ್ 40 ಡೇಸ್ ಅಂತ ಅನ್ಕೊಳ್ಳೋಣ. ನಿಮಗೆ ಅದೇ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ಗೆ 70 ಡೇಸ್ ಇದೆ. ಓಕೆನಾ, 70 ಡೇಸ್ ಪ್ಲಾನ್ ಹಾಗಾದರೆ ಹೇಗಿರಬೇಕು ನೋಡಿ ವಿದ್ಯಾರ್ಥಿಗಳೇ, ನೀವು ಕರೆಕ್ಟಾಗಿ ಬೇಸಿಕ್ ಆಗಿ ಓದಿದರೆ ಮಾತ್ರ ಇಲ್ಲಿ ಕ್ಲಿಯರ್ ಮಾಡ್ಬೋದು. ಓಕೆನಾ, ಕರೆಕ್ಟಾಗಿ ನೀವೇನು ಮಾಡಬೇಕು ಅಂತ ಅಂದರೆ ಟು ದ ಪಾಯಿಂಟ್ ಓದಿದರೆ ಮಾತ್ರ ಇಲ್ಲಿ ಕ್ಲಿಯರ್ ಮಾಡ್ಬೋದು. ನೀವು ಎಲ್ಲೋ ಏನೋ ಓದ್ತೀನಿ, ಯಾವುದೋ ಟೆಸ್ಟ್ನ ತಗೋತೀನಿ, ಏನೋ ಮಾಡ್ತೀನಿ ಅಂತಂದರೆ ಇಲ್ಲಿ ಕ್ಲಿಯರ್ ಆಗಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಒಂದು ಸ್ವಂತ ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಾವೇನಪ್ಪ ಹೇಳ್ತೇವೆ ಅಂತ ಅಂದರೆ, ನೀವು ಕರೆಕ್ಟಾಗಿ ಟು ದ ಸೋರ್ಸ್ ಟು ದ ಪಾಯಿಂಟ್ ಓದಿದರೆ ನೀವು 1 ಇಯರ್ ಒಳಗೆ ಅಥವಾ ವಿತಿನ್ 60 to 70 ಡೇಸ್ ಒಳಗೆ ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು. ನಿಮಗೆ ಫಿಸಿಕಲ್ ನೆಕ್ಸ್ಟ್ ಬರುತ್ತೆ, ಮೆಡಿಕಲ್ ನೆಕ್ಸ್ಟ್ ಬರುತ್ತೆ, ನೆಕ್ಸ್ಟ್ ನೋಡೋಣ. ಬಟ್ ಈಗ ಪ್ರೆಸೆಂಟ್ ಆಗಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಫಸ್ಟ್ ಎಕ್ಸಾಮ್ ಇರೋ ಕಾರಣದಿಂದಾಗಿ ನೀವೇನಪ್ಪ ಮಾಡಬೇಕು ಅಂತ ಅಂದರೆ ಎಕ್ಸಾಮನ್ನು ಕ್ಲಿಯರ್ ಮಾಡಲೇಬೇಕು. ಅರೌಂಡ್ ನಿಮಗೆ ಇಲ್ಲಿ 65 to 70 ಸ್ಕೋರ್ ಬಂದರೂ ಕೂಡ ದಿಸ್ ಇಸ್ ಎ ಟಾಪ್ ಸ್ಕೋರ್. ಯಾಕಂತ ಅಂದರೆ ಕಳೆದ ಒಂದು ವರ್ಷಗಳಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಏನಪ್ಪ ಮಾಡ್ತಾ ಇತ್ತು ಅಂತ ಅಂದರೆ ಎಕ್ಸಾಮ್ಸನ್ನು ನಡೆಸ್ತಾ ಇತ್ತು. ಅಲ್ಲಿ ಕ್ವಶನ್ ಲೆವೆಲ್ ಸ್ವಲ್ಪ ಇಲ್ಲಿ ನಾರ್ಮಲ್ ಇತ್ತು ಅಂತ ಹೇಳ್ಬೋದು. ಬಟ್ ಈಗ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಏನು ಪರೀಕ್ಷೆ ನಡೆಸ್ತಾ ಇದೆ, ಆ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ನಿಮ್ಮ ಒಂದು ಕೆಲವೊಂದು ಪೇಪರ್ಸನ್ನು ನೀವು ನೋಡ್ಬೋದು. ಗ್ರೂಪ್ ಸಿ ಪೇಪರ್ಸನ್ನು ನೋಡಿ ನಿಮಗೆ ಗೊತ್ತಾಗ್ತದೆ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರ್ತಾ ಇದೆ ಅಂತ. ಮತ್ತೆ ಇಲ್ಲಿ ಈಗ ಇನ್ನೊಂದು ಏನಪ್ಪ ಚೇಂಜಸ್ ಆಗಿರೋದು ಅಂತ ಅಂದರೆ, ಈಗ 10th ಇರ್ತಾ ಇತ್ತು, ಈಗ ಅರೌಂಡ್ 12th ಕಂಪಲ್ಸರಿ 12th ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆನಾ, ಈ ಒಂದು ಹುದ್ದೆಗಳಿಗೆ ಕಂಪಲ್ಸರಿ 12th ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಅಪ್ಲಿಕೇಶನನ್ನು ಹಾಕ್ತಕ್ಕಂಥವ್ರು ಕಂಪಲ್ಸರಿ 12th ಮುಗಿಸಿರಲೇಬೇಕು. ಇದು ಎರಡನೇದು. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ನಮಗೆ ಎಲ್ಲಿ ಸಿಗ್ತವೆ ಅಂತ ಇಲ್ಲಿ ಕೇಳ್ತೀರಾ. ಓಲ್ಡ್ ಕ್ವಶನ್ ಪೇಪರ್ ಇಲ್ಲಿ ನಮ್ಮ ಒಂದು ಟೆಲಿಗ್ರಾಮ್ ಚಾನಲ್ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ. ಬಟ್ ಈಗ ಟೆಲಿಗ್ರಾಮ್ ಏನಾಗಿದೆ ಅಂತಾರೆ, ಜೂನ್ 22 ತನಕ ಬಂದಿದೆ. ನಿಮಗೆ ಎಲ್ಲರಿಗೂ ಕೂಡ ಗೊತ್ತಿದೆ, ನಾಳೆ ಅಂದ್ರೆ 21ನೇ ತಾರೀಕು ನೀಟ್ ಎಕ್ಸಾಮ್ ಇರೋ ಕಾರಣದಿಂದಾಗಿ ಜೂನ್ 22 ತನಕ ಬಂದಿದೆ. ಅದಾದ ನಂತರ ಓಪನ್ ಆಗುತ್ತೆ. ನೀವು ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಂಪಲ್ಸರಿ ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ದೇ ಇರುತ್ತೆ. ಫಸ್ಟ್ ಲಿಂಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಜಾಯಿನ್ ಆದರೆ ನಿಮಗೆ ಕಂಪಲ್ಸರಿಯಾಗಿ ಟೋಟಲ್ ಆಗಿ ಇದುವರೆಗೂ ಆಗಿರ್ತಕ್ಕಂಥ ಅರೌಂಡ್ 23 to 25 ಕ್ವಶನ್ಸ್ ಪೇಪರ್ಸ್ಗಳು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ KA ಕ್ವಶನ್ ಪೇಪರ್ಸ್ಗಳು ಎಲ್ಲವೂ ಕೂಡ ಫ್ರೀ ಆಗಿ ನಿಮಗೇನು ಮಾಡಿದ್ದೇವೆ ಅಲ್ಲಿ ಪ್ರೊವೈಡ್ ಮಾಡಿದ್ದೇವೆ. ಓಕೆನಾ, ಎಲ್ಲರೂ ಕೂಡ ಅದನ್ನು ನೀವು ನೋಡ್ಕೋಬಹುದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂತ ಅಂದರೆ, ನಿಮಗೇನಾದರೂ ಇನ್ನೊಂದು ಇನ್ಸ್ಟಾಗ್ರಾಮ್ ಪೇಜ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೆ, ಅಲ್ಲೂ ಕೂಡ ನೀವು ಬೇಕಾದ್ರೆ ನಮಗೆ ಫಾಲೋ ಮಾಡಬಹುದು. ನಿಮಗೆ ಏನಾದರೂ ಇಂಪಾರ್ಟೆಂಟ್ ಆಗಿ ಏನಾದರೂ ಡೌಟ್ ಇತ್ತು ಅಂತ ಡೈರೆಕ್ಟ್ ಆಗಿ ಕೇಳಬಹುದು. ನೆಕ್ಸ್ಟ್ ಈಗ 70 ಡೇಸ್ ಅಲ್ಲಿ ನಾವು ಯಾವ ರೀತಿ ಓದಬೇಕು ಅಂತ ಈಗ ಡೈರೆಕ್ಟ್ ಆಗಿ ನಾನು ಒಂದು ಸ್ಲೈಡ್ ಹಾಕಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಓಕೆನಾ, ಓಕೆ, ಮೊದಲು ನಾನು ನಿಮಗೆ ಏನಪ್ಪ ತಿಳಿಸ್ತೇನೆ ಅಂತ ಅಂದರೆ, ಏನೇನು ಬರ್ತವೆ ಅಂತ ನಾನು ನಿಮಗೆ ತಿಳಿಸ್ಬಿಡ್ತೇನೆ. ಎಕ್ಸಾಮ್ಸಲ್ಲಿ ಏನೇನು ಬರ್ತವೆ, ಏನೇನು ಓದಬೇಕು ನಾವು ಅಂತ ತಿಳಿಸ್ಬಿಡ್ತೇನೆ. ನೋಡಿ, ಮೊದಲನೇದಾಗಿ ಕರ್ನಾಟಕ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ನೀವು ನೋಡ್ಬೋದು, ಮೌರ್ಯರು, ಶಾತವಾಹನರು, ಕದಂಬರು, ಗಂಗರು, ಬಾದಾಮಿ ಚಾಳುಕ್ಯರು, ರಾಷ್ಟ್ರಕೂಟರು, ಕಲ್ಯಾಣಿ ಚಾಳುಕ್ಯರು, ಚೋಳರು, ವೆಂಗಿ ಚಾಳುಕ್ಯರು, ಪಲ್ಲವರು. ನೆಕ್ಸ್ಟ್ ಅದಾದ ಬಳಿಕ ಇಲ್ಲಿ ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹುಮನಿ ಸುಲ್ತಾನರು, ಶಾಹಿ ಮನೆತನ, ಚಿಕ್ಕ ಸಂಸ್ಥಾನಗಳು, ಮತ್ತು ಇಲ್ಲಿ ಮೈಸೂರಿನ ಒಡೆಯರು, ಮೈಸೂರಿನ ಸುಲ್ತಾನರು, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮ, ಕರ್ನಾಟಕದಲ್ಲಿ ಸ್ವಾತಂತ್ರ್ಯ ಚಳುವಳಿಗೂ, ಕೊನೆಯದಾಗಿ ಇಲ್ಲಿ ಕರ್ನಾಟಕದ ಏಕೀಕರಣ. ಇಷ್ಟನ್ನು ಓದ್ಕೊಂಡ್ರೆ ನಿಮಗೆ 100% ಹೇಳ್ತೀನಿ, ನಿಮಗೆ 80 to 10 ಕ್ವಶನ್ಸ್ 100% ಬರುತ್ತೆ. 100%. ಓಕೆನಾ,
100% ಬರೋದು ಹೇಳ್ತಾ ಇದ್ದೇನೆ. 8ರಿಂದ 9 ಕ್ವಶನ್ ಬರೀ ಇಷ್ಟು ನಾವು ಓದ್ಕೊಂಡ್ರೆ, ಇವೆರಡು ಸ್ಲೈಡಲ್ಲಿ ಏನಿದ್ದಾವೆ ಈ ಟಾಪಿಕನ್ನು ಓದ್ಕೊಂಡ್ರೆ ಸಿಗುತ್ತೆ. ಈ ಎಲ್ಲ ಟಾಪಿಕ್ಗಳು ನಿಮಗೆ ಎಲ್ಲಿ ಸಿಗ್ತವೆ ಅದನ್ನು ಕೂಡ ನಿಮಗೆ ಹೇಳ್ಕೊಡ್ತಾ ಹೋಗ್ತೇನೆ. ಓಕೆನಾ? ನಿಮಗೆ ಏನಾದರೂ ಡೌಟ್ ಇತ್ತು ಅಂತಂದರೆ udyogjeevan12@gmail.com ನೀವು ಇಮೇಲ್ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಆಗಿ ಏನಪ್ಪ ಅಂತಂದರೆ ಭೂಗೋಳಕ್ಕೆ ಸಂಬಂಧಪಟ್ಟಂತೆ ನೋಡಿ, KEA ಪರೀಕ್ಷೆಯಲ್ಲಿ ಹೆಚ್ಚಾಗಿ ಕೇಳ್ತಕ್ಕಂಥ ಟಾಪ್ 10 ವಿಷಯಗಳನ್ನು ನೋಡೋದಾದರೆ ಕರ್ನಾಟಕದ ನದಿಗಳು ಪಕ್ಕ ಕಂಪಲ್ಸರಿ ಓದಬೇಕು, ಅಣೆಕಟ್ಟುಗಳು, ಮತ್ತು ಇಲ್ಲಿ ಕರ್ನಾಟಕದ ಭೌತಿಕ ವಿಭಾಗಗಳು, ಭಾರತೀಯ ಮಾನ್ಸೂನ್ ಬಗ್ಗೆ ಓದಬೇಕು, ಕರ್ನಾಟಕದ ಮಾನ್ಸೂನ್ ಬಗ್ಗೆ ಓದಬೇಕು, ಮಣ್ಣಿನ ವಿಧಗಳು ಅಂದರೆ ಕಪ್ಪು ಮಣ್ಣು ಯಾವ ರೀತಿ ಬರುತ್ತೆ, ಕಪ್ಪು ಮಣ್ಣಿನಲ್ಲಿ ಏನೇನಿದೆ, ರೇಗೂರು ಸಾಯಿಲ್ ಅಂತ ಅಂದರೆ ಯಾವುದು ಎಲ್ಲವೂ ನೋಡ್ಕೋಬೇಕು. ರಾಷ್ಟ್ರೀಯ ಉದ್ಯಾನವನಗಳು, ಕರ್ನಾಟಕದಲ್ಲಿ ಎಷ್ಟು ರಾಷ್ಟ್ರೀಯ ಉದ್ಯಾನಗಳು ಇದ್ದಾವೆ, ವೈಲ್ಡ್ ಲೈಫ್ ಸ್ಯಾಂಕ್ಚುರಿ, ಬರ್ಡ್ ಸ್ಯಾಂಕ್ಚುರಿ ಎಷ್ಟಿದ್ದಾವೆ, ಅಭಯಾರಣ್ಯಗಳು ಎಷ್ಟೆಷ್ಟಿದ್ದಾವೆ, ಕೃಷಿ ಮತ್ತು ಬೆಳೆಗಳು, ಕರ್ನಾಟಕದಲ್ಲಿ ಯಾವ ಬೆಳೆಗಳನ್ನು ಬೆಳಿತೀವಿ, ಖನಿಜ ಸಂಪನ್ಮೂಲಗಳು ಯಾವುದನ್ನು ಬೆಳಿತೀವಿ, ಅಕ್ಷಾಂಶ ಮತ್ತು ರೇಖಾಂಶಗಳು ಅದರ ಬಗ್ಗೆ ಮಾಹಿತಿ ಆಗಿರ್ಬೋದು, ಭೂಕಂಪ ಮತ್ತು ಜ್ವಾಲಾಮುಖಿಗಳು ನಮ್ಮ ಒಂದು ಭಾರತದಲ್ಲಿ ಬ್ಯಾರನ್ ಎಂಬತಕ್ಕಂಥ ಒಂದು ಜ್ವಾಲಾಮುಖಿಯಲ್ಲಿದೆ. ಇವೆಲ್ಲವನ್ನು ಕೂಡ ನೀವೇನು ಮಾಡಬೇಕು, ಓದ್ಕೋಬೇಕಾಗಿರ್ತದೆ. ಓಕೆನಾ? ಇದು ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಮಾಹಿತಿ. ನೆಕ್ಸ್ಟು ಇಲ್ಲಿ ಸಂವಿಧಾನಕ್ಕೆ ನೋಡಿದ್ರೆ ಮೂಲಭೂತ ಹಕ್ಕುಗಳು ಮೇನ್ ಇಂಪಾರ್ಟೆಂಟ್ ಹೇಳ್ತಾ ಇದ್ದೇನೆ. ಮೂಲಭೂತ ಹಕ್ಕುಗಳನ್ನ ಕಂಪಲ್ಸರಿ ನೋಡಿ. ಇಲ್ಲಿಂದ ಅರೌಂಡ್ 2 to 3 ಕ್ವಶನ್ಸ್ ಬರ್ತವೆ ನಿಮ್ಮ ಒಂದು ಪೊಲೀಸ್ ಎಕ್ಸಾಮ್ಗೆ. PTಗೆ ಪ್ರಿಯಾಂಬಲ್ ಕರೆಕ್ಟಾಗಿ ಒಂದೇ ಒಂದು ಪೇಜ್ ಇದೆ. ಪ್ರಿಯಾಂಬಲ್ನಲ್ಲಿ 42nd ಅಮೆಂಡ್ಮೆಂಟ್ ಮುಖಾಂತರ 42ನೇ ತಿದ್ದುಪಡಿ ಮುಖಾಂತರ ಏನಿದೆ ಸ್ವಲ್ಪ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಇದೆ, ಅದನ್ನು ಕೂಡ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ರಾಷ್ಟ್ರಪತಿ, ಪ್ರಧಾನಮಂತ್ರಿ ಮತ್ತು ಇಲ್ಲಿ ಸಂಸತ್ತು ಇದರ ಬಗ್ಗೆ ಪಕ್ಕಾ ಕ್ವಶನ್ಸ್ ಬರ್ತಾ ಇದ್ದಾವೆ. ಮತ್ತು ಇಲ್ಲಿ ರೀಸೆಂಟಾಗಿ ಏನಪ್ಪ ಅಂತಂದರೆ ಇಲ್ಲಿ CIC ಚೀಫ್ ಇನ್ಫಾರ್ಮೇಷನ್ ಕಮಿಷನ್ ಬಗ್ಗೆ ಇಲ್ಲಿ ಕ್ವಶನ್ಸ್ ಬರ್ತಾ ಇದ್ದಾವೆ. ನೆಕ್ಸ್ಟು ಇಲ್ಲಿ ನಮ್ಮ ಒಂದು ಸುಪ್ರೀಂ ಕೋರ್ಟ್ ಬಗ್ಗೆ ಈಗ ಪ್ರೆಸೆಂಟಾಗಿ 38 ಜನ ಈಗ ಜಡ್ಜಸ್ಗಳನ್ನು ಇನ್ಕ್ರೀಸ್ ಮಾಡಿದ್ದಾರೆ. 34 ಇತ್ತು, 38 ಆಗಿದ್ದಾರೆ. ಇದನ್ನು ಕೂಡ ನೀವು ಓದ್ಕೋಬೇಕಾಗಿರ್ತದೆ. ಇವೆಲ್ಲ ಕರೆಂಟ್ ಅಫೇರ್ಸಲ್ಲಿ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಆಗಿರ್ಬೋದು, ಸಂವಿಧಾನ ತಿದ್ದುಪಡಿ ಮತ್ತು ಅನುಚ್ಛೇದಗಳಾಗಿರ್ಬೋದು, ಇವನ್ನ ನೋಡ್ಕೊಳ್ಳಿ. ಓಕೆನಾ? ಇದಾದ ಬಳಿಕ ಮೂರನೇದಾಗಿ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ ನಾನು ಈಗಾಗಲೇ ಹೇಳಿದೆ, ಇಲ್ಲಿ ಮೇಯ್ನ್ ಆರ್ಟಿಕಲ್ಸ್ಗಳನ್ನು ಕೂಡ ಇಲ್ಲಿ ಕೊಟ್ಟಿದ್ದೇನೆ. ಯಾವ್ಯಾವ ವಿಧಿಗಳನ್ನು ಮೇಯ್ನ್ ಆಗಿ ನೋಡ್ಕೋಬೇಕು ಅಂತ. ಆರ್ಟಿಕಲ್ 12ರಿಂದ 35 ಆಗಿರ್ಬೋದು, 35ರಿಂದ 61, 51A, 51ರಿಂದ 78, 79ರಿಂದ 122 ಏನೇನು ಹೇಳುತ್ತೆ ಅವೆಲ್ಲವನ್ನು ಕೂಡ ನೋಡ್ಕೊಳ್ಳಿ. ಮತ್ತು ಇಂಟರ್ ಸ್ಟೇಟ್ ಕೌನ್ಸಿಲ್ ಅಂದರೆ 243ರಿಂದ 243 ಬಗ್ಗೆ ಪಕ್ಕಾ ಕ್ವಶನ್ಸ್ ಬರ್ತವೆ. ವೆರಿ ಇಂಪಾರ್ಟೆಂಟ್, ಇದು ವೆರಿ ಇಂಪಾರ್ಟೆಂಟ್. ಓಕೆನಾ? ಇಲ್ಲಿಂದ ಕ್ವಶನ್ಸ್ ಡೈರೆಕ್ಟಾಗಿ ಬರ್ತವೆ, ಇದನ್ನು ಕೂಡ ನೋಡ್ಕೊಳ್ಳಿ. ಅದಾದ ಬಳಿಕ ಭಾರತದ ಅರ್ಥವ್ಯವಸ್ಥೆಗೆ ನೋಡೋದಾದರೆ ಅತ್ಯಂತ ಟಾಪ್ 10 ಪಾಯಿಂಟ್ಗಳು ಏನಪ್ಪ ಅಂತ ಅಂದರೆ ರಾಷ್ಟ್ರೀಯ ಆದಾಯ, ನ್ಯಾಷನಲ್ ಇನ್ಕಮ್ ಪಕ್ಕಾ ಓದ್ಕೊಂಡು ಹೋಗಿ. RBI ಮತ್ತು ಬ್ಯಾಂಕಿಂಗ್ ಬಗ್ಗೆ ನೋಡಿ. ಹಣದುಬ್ಬರ ಆಗಿರ್ಬೋದು, ಇನ್ಫ್ಲೇಷನ್ ಆಗಿರ್ಬೋದು, ಡಿಫ್ಲೇಷನ್ ಆಗಿರ್ಬೋದು, ಸ್ಟಾಗ್ಫ್ಲೇಷನ್ ಆಗಿರ್ಬೋದು, ಇವನ್ನ ನೋಡ್ಕೊಳ್ಳಿ. ಕೇಂದ್ರದ ಬಜೆಟ್ ಬಗ್ಗೆ ಓದ್ಕೊಳ್ಳಿ. GST ಬಗ್ಗೆ ಓದ್ಕೊಳ್ಳಿ. GST ಯಾವಾಗ ಬಂತು? 2017ರಲ್ಲಿ ಬಂದಿತ್ತಲ್ಲ ಆ ಒಂದು GST ಬಗ್ಗೆ. ಮತ್ತು ರೀಸೆಂಟಾಗಿ ಸ್ಲ್ಯಾಬ್ಗಳು ಚೇಂಜ್ ಆಗಿದ್ದಾವೆ. 0% ಮತ್ತು ಇಲ್ಲಿ 18% ಮಾತ್ರ ಇದೆ. ಮತ್ತು 0%, 5% ಮತ್ತು 18%, ಇವೆಲ್ಲವನ್ನು ಕೂಡ ನೀವು ನೋಡ್ಕೋಬೇಕಾಗಿರ್ತದೆ. ನೀತಿ ಆಯೋಗದ ಬಗ್ಗೆ ಮಾಹಿತಿ ಇರುತ್ತೆ, ಇವೆಲ್ಲವನ್ನು ಕೂಡ ನೋಡ್ಕೋಬೇಕು. ವಿಜ್ಞಾನಕ್ಕೆ ಬರೋದಾದರೆ ಇಲ್ಲಿ ಭೌತಶಾಸ್ತ್ರ, ರಾಸಾಯನಶಾಸ್ತ್ರ ಎಲ್ಲವನ್ನು ಕೂಡ ಕೊಟ್ಟಿದ್ದೇನೆ, ಇದನ್ನು ನೋಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ವಿಜ್ಞಾನಕ್ಕೆ ಸಂಬಂಧಪಟ್ಟಂತೆ, ಜೀವಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಆರೋಗ್ಯ ಮತ್ತು ರೋಗಗಳಿಗೆ ಸಂಬಂಧಪಟ್ಟಂತೆ ಪೌಷ್ಟಿಕಾಂಶಗಳು, ವಿಟಮಿನ್ಗಳು, ಅವುಗಳ ಕೊರತೆ ಆಗಿರ್ಬೋದು, ಫಂಗಸ್ಗಳು, ಸಾಂಕ್ರಾಮಿಕ ರೋಗಗಳು, ಲಸಿಕೆಗಳು, ಸಾರ್ವಜನಿಕ ಆರೋಗ್ಯ ಸಂಸ್ಥೆ, ಈ ರೀತಿಯಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇವೆಲ್ಲವನ್ನು ಕೂಡ ನೀವು ನೋಡಿಕೊಂಡ್ರೆ ಏನು ಮಾಡ್ಬೋದು ಅಂತ ಅಂದರೆ ಇಲ್ಲಿ 1ರಿಂದ 2 ಕ್ವಶನ್ಸ್ ಇಲ್ಲಿಂದ ಬರುವಂಥ ಸಾಧ್ಯತೆಗಳು ಇರ್ತವೆ. ಎಲ್ಲ ಸಬ್ಜೆಕ್ಟಿಂದ ಅರೌಂಡ್ ವಿಜ್ಞಾನದಿಂದ ನಿಮಗೆ 8ರಿಂದ 10 ಕ್ವಶನ್ ಬರ್ಬೋದು. ಓಕೆನಾ? 8ರಿಂದ 10 ಕ್ವಶನ್ ಬರ್ತವೆ. ಏನು ಟಾಪಿಕನ್ನು ಕೊಟ್ಟಿದ್ದೇನೆ ಈ ಎಲ್ಲ ಟಾಪಿಕ್ ಆದ ಮೇಲೆ ನಿಮಗೆ ಕೊನೆಯದಾಗಿ ಇಲ್ಲಿ ಮೆಂಟಲ್ ಎಬಿಲಿಟಿ ಇರ್ತದೆ. ಮೆಂಟಲ್ ಎಬಿಲಿಟಿ ಮಿನಿಮಮ್ ಹೇಳ್ತೇನೆ 8ರಿಂದ 10 ಕ್ವಶನ್ ಕಂಪಲ್ಸರಿ. ನಿಮಗೆ ಜಾಸ್ತಿನೂ ಆಗ್ಬೋದು, 15 ಕ್ವಶನ್ ತಗೊಂಡು ಇವ್ರು ಏನು ಮಾಡ್ಬೋದು ಕೇಳ್ಬೋದು. ಅದಕ್ಕಾಗಿ ಮೆಂಟಲ್ ಎಬಿಲಿಟಿ ವೆರಿ ಇಂಪಾರ್ಟೆಂಟ್ ಅಂತ. ಇವೆಲ್ಲವೂ ಕೂಡ ನಿಮಗೆ ಮೆಂಟಲ್ ಎಬಿಲಿಟಿನ ಬಿಟ್ಟು ಇವೆಲ್ಲವೂ ಕೂಡ ನಾನು ಈಗೇನು ಹೇಳಿದೆ ನಿಮಗೆ, ಏನು ವಿಜ್ಞಾನ ಆಗಿರ್ಬೋದು, ನೆಕ್ಸ್ಟ್ ಇಲ್ಲಿ ಹಿಸ್ಟ್ರಿ, ಪೊಲಿಟಿ, ಎಕನಾಮಿಕ್ಸ್, ಜಿಯೋಗ್ರಫಿ ಎಲ್ಲವೂ ಕೂಡ ಆಗಿರ್ಬೋದು. ಇವೆಲ್ಲ ಎಲ್ಲಿ ಸಿಗ್ತವೆ ನಮಗೆ? ಒಂದೇ ಕಡೆ ಎಲ್ಲಿ ಸಿಗ್ತವೆ ನಮಗೆ? ಈಗ ಅರೌಂಡ್ ನಿಮಗೆ 70 ಡೇಸ್ ಇದೆ ಅಂತ ಅಂದ್ಕೊಳ್ಳಿ. ನಮಗೆ 70 ಡೇಸ್ ಇದೆ ಅಂತ ಅಂದ್ಕೊಂಡ್ರು ಕೂಡ ನಮಗೆ ಎಲ್ಲಿ ಸಿಗ್ತವೆ? ಇವೆಲ್ಲವೂ ಕೂಡ ಒಂದೇ ಕಡೆ ಅಂತ ನೀವು ಕೇಳ್ಬೋದು. ವಿದ್ಯಾರ್ಥಿಗಳಿಗೆ ನಮ್ಮದೇ ಒಂದು ಬ್ಯಾಚ್ ಇದೆ ನೋಡಿ. ನಮ್ಮದೇ ಒಂದು ಪೊಲೀಸ್ ಪರೀಕ್ಷೆಗೆ ಅಂತಲೇ ಬ್ಯಾಚ್ ಮಾಡಿದ್ದೇವೆ. ಬರೀ 501 ರೂಪಾಯಿ ಫೀಸನ್ನು ಇಟ್ಟಿದ್ದೇವೆ, ಜಾಸ್ತಿ ಇಟ್ಟಿಲ್ಲ. ಬರೀ 501 ರೂಪಾಯಿ ಫೀಸ್ ಇರುತ್ತೆ. ಇಲ್ಲಿ ಕ್ಲಾಸ್ ಇರೋದಿಲ್ಲ. ನಾವೇನು ಮಾಡ್ತಿದ್ದೇವೆ, PDFಗಾಗಿ ಸೆಲ್ಫ್ ಸ್ಟಡಿಗೆ ನಿಮಗೆ PDF ಅನ್ನು ಕೊಡ್ತಾ ಇದ್ದೇವೆ. ಇದು ವೆರಿ ಇಂಪಾರ್ಟೆಂಟ್. ಓಕೆನಾ? ಸೆಲ್ಫ್ ಸ್ಟಡಿಗೆ PDF ಅನ್ನು ಕೊಡ್ತಾ ಇದ್ದೇವೆ. ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೂ ಕೂಡ ಈ ಬ್ಯಾಚ್ ಉಪಯುಕ್ತ ಆಗಿದೆ. ಹಾಗಾದರೆ ನಮಗೆ ಈ ಬ್ಯಾಚಲ್ಲಿ ಏನೇನು ಸಿಗುತ್ತೆ ಅಂತ ನೀವು ಕೇಳಬಹುದು ವಿದ್ಯಾರ್ಥಿಗಳೇ. ಯಾಕೆ ಅಂತಂದರೆ 501 ರೂಪಾಯಿ ಕೊಡ್ತಾ ಇದ್ದೇವೆ, ನಮಗೆ ಏನೇನು ಸಿಗುತ್ತೆ ಅಂತ ನೀವು ಕೇಳಬಹುದು. ಏನೇನಪ್ಪ ಸಿಗುತ್ತೆ ಅಂತ ಅಂದರೆ ನಿಮಗೆ ಮೊದಲನೇದಾಗಿ ಹಿಸ್ಟ್ರಿ ಬಗ್ಗೆ ಸಂಪೂರ್ಣವಾಗಿ PDF ಸಿಗುತ್ತೆ. ಪೊಲಿಟಿಕಲ್ ಸೈನ್ಸ್, ಸಂವಿಧಾನದ ಬಗ್ಗೆ ಸಂಪೂರ್ಣವಾಗಿ PDF ಸಿಗುತ್ತೆ. ಜಿಯೋಗ್ರಫಿ ಬಗ್ಗೆ ಸಂಪೂರ್ಣವಾಗಿ ಒಂದು PDF ಸಿಗುತ್ತೆ. ಮತ್ತು ಇಲ್ಲಿ ಎಕನಾಮಿಕ್ಸ್ ಬಗ್ಗೆ ಸಂಪೂರ್ಣವಾಗಿ PDF ಸಿಗುತ್ತೆ. ಸೈನ್ಸ್ ಬಗ್ಗೆ ಸಂಪೂರ್ಣವಾಗಿ ಒಂದು PDF ಸಿಗುತ್ತೆ. ಅದಾದ ಬಳಿಕ ಕೊನೆಯದಾಗಿ ಮೆಂಟಲ್ ಎಬಿಲಿಟಿ ಇದರಲ್ಲಿ ಇರೋದಿಲ್ಲ. ಇದನ್ನು ಏನು ಮಾಡಿವಿ ಅಂತ ಅಂದರೆ ರೀಸೆಂಟಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ತುಂಬ ಜನ ಮೆಂಟಲ್ ಎಬಿಲಿಟಿ ಕ್ಲಾಸನ್ನು ಮಾಡ್ತಿದ್ದಾರೆ. ಫಾರ್ ಎಕ್ಸಾಂಪಲ್ ಸುಮಿತ್ ಸರ್ ಇದ್ದಾರೆ,
ಮತ್ತು ಇಲ್ಲಿ ಈಶ್ವರ್ಗಿರಿ ಸರ್ ಇದ್ದಾರೆ. ಇವ್ರದ್ದೆಲ್ಲರದ್ದು ಕೂಡ ನೀವೇನು ಮಾಡ್ಬೋದು, ಕ್ಲಾಸಸ್ಸನ್ನು ಕೇಳ್ಬೋದು. ಮೆಂಟಲ್ ಎಬಿಲಿಟಿ ನೀವೇನು ಮಾಡಬೇಕು ಅಂತಂದರೆ ಬಿಡಿಸಿದ್ರೆ ಮಾತ್ರ ಬರುತ್ತೆ, ನೀವು ಅದನ್ನು ಓದೋ ಹಾಗಿಲ್ಲ. ಓಕೆನಾ. ನೆಕ್ಸ್ಟ್ ಅದಾದ ಬಳಿಕ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ ಈ ಒಂದು ಬ್ಯಾಚಲ್ಲಿ ನಾನೇನು ಹೇಳಿದೆ ನಿಮಗೆ ₹501 ಬ್ಯಾಚಲ್ಲಿ ನಿಮಗೆ ಕರೆಂಟ್ ಅಫೇರ್ಸ್ ಕೂಡ 6 ಮಂತ್ ಕರೆಂಟ್ ಅಫೇರ್ಸ್ ಕೊಡ್ತೇವೆ. 6 ಮಂತ್ಸ್ ಕರೆಂಟ್ ಅಫೇರ್ಸ್ ಕೂಡ ಕೊಡ್ತೇವೆ. ಇವೆಲ್ಲವೂ ಕೂಡ ಅರೌಂಡ್ ನಿಮಗೆ ಎಷ್ಟು ರೂಪಾಯಿಯಲ್ಲಿ ಸಿಗುತ್ತೆ ಅಂತಾನೆ ಓನ್ಲಿ ₹501 ₹501 ನಿಮಗೆ ಕೊಡ್ತೀವಿ ಅಂತ. ಓಕೆನಾ. ಇದು ಮೇಯ್ನ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿ ನಿಮಗೆ ಏನಾದರೂ ನಮಗೆ ಬರೀ ಹಿಸ್ಟ್ರಿ ಬೇಕು, ನಮಗೆ ಪೊಲಿಟಿ ಅಷ್ಟೇ ಬೇಕು, ನಮಗೆ ಜಿಯೋಗ್ರಫಿ ಅಷ್ಟೇ ಬೇಕು, ನಮಗೆ ಕರೆಂಟ್ ಅಫೇರ್ಸ್ ಅಷ್ಟೇ ಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ನೋಡಿ, ಕಳೆದ 6 ತಿಂಗಳ ಕರೆಂಟ್ ಅಫೇರ್ಸ್ಗಳಿಗಾಗಿ ಬರೀ ₹60 ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಸ್ಕ್ಯಾನ್ ಮಾಡಬೇಕು. ಮತ್ತು ಪೇ ಮಾಡಿರ್ತಕ್ಕಂಥ ಸ್ಕ್ರೀನ್ಶಾಟ್ನ udyogjeevan12@gmail.com ಇಲ್ಲಾದರೂ ನೀವು ಇದು ಮಾಡ್ಬೋದು. ಇಲ್ಲಾಂದರೆ ಡಿಸ್ಕ್ರಿಪ್ಷನಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕನ್ನು ಕೊಟ್ಟಿದ್ದೇನೆ. ಓಕೆನಾ. ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಏನು ಮಾಡ್ಬೋದು, ನಮಗೆ ಡೈರೆಕ್ಟಾಗಿ ಮೆಸೇಜನ್ನು ಮಾಡ್ಬೋದು ಅಂತ. ಓಕೆನಾ. ನೆಕ್ಸ್ಟ್ ಇದು ಇಂಪಾರ್ಟೆಂಟ್ ಆಗಿ ನಾನು ಹೇಳಿರ್ತಕ್ಕಂಥದ್ದು, ಈಗ ನಿಮಗೆ ಬ್ಯಾಚ್ ತುಂಬ ಇಂಪಾರ್ಟೆಂಟ್ ಇದೆ. ತುಂಬ ಜನ ನಮ್ಮ ಒಂದು ವಿದ್ಯಾರ್ಥಿಗಳು ಏನು ಮಾಡಿದ್ದಾರೆ, ತಗೊಂಡಿದ್ದಾರೆ. ಓಕೆನಾ. ₹501 ಬ್ಯಾಚನ್ನು ತಗೊಂಡಿದ್ದಾರೆ. ಹಾಗಾದರೆ ನಮಗೆ ಈ ಒಂದು ಬ್ಯಾಚ್ ಯಾವ ರೀತಿ ಸಿಗುತ್ತೆ ನೋಡಿ. ನೀವು ₹501 ಇಲ್ಲಿ ಕೊಟ್ಟಿರ್ತಕ್ಕಂಥ ಸ್ಕ್ಯಾನರ್ ಮುಖಾಂತರ ಪೇ ಮಾಡಿದ ನಂತರ ಸ್ಕ್ರೀನ್ಶಾಟ್ ತಗೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ಶೇರ್ ಮಾಡಿ. ಅಲ್ಲಿ ಇಮೇಲ್ ಬರುತ್ತೆ. ಇಮೇಲಲ್ಲಿ ಉದ್ಯೋಗ್ ಜೀವನ್ ನೋಡಿ, ಇಲ್ಲಿ UDYOGJEEVIN12@gmail.com ಅಂತಕ್ಕಂಥ ಇಮೇಲ್ ವಿಳಾಸಕ್ಕೆ ಕಳಿಸ್ಬೋದು. ಇಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಲಿಂಕ್ ಇದೆ. ಅಲ್ಲಿ ನಾವು ಏನಪ್ಪ ಮಾಡಿದ್ದೇವೆ ಅಂತಂದರೆ ನಿಮಗೆ ಇನ್ಸ್ಟಾಗ್ರಾಮನ್ನು ಡೈರೆಕ್ಟಾಗಿ ಕೊಟ್ಟಿದ್ದೇವೆ. ಎಕ್ಸಾಮಿನ್ ಕನ್ನಡ ಅಂತಲೇ ಇನ್ಸ್ಟಾಗ್ರಾಮ್ ಇದೆ, ಸರ್ಚ್ ಮಾಡಿ ಬೇಕಾದರೆ ನೀವು ನೋಡ್ಬೋದು. ಅಲ್ಲೂ ಕೂಡ ನೀವು ಡೈರೆಕ್ಟಾಗಿ ನನಗೆ ಏನು ಮಾಡ್ಬೋದು, ಫಾಲೋ ಮಾಡಿ ಮೆಸೇಜನ್ನು ಮಾಡ್ಬೋದು. ಓಕೆ. ಡೈರೆಕ್ಟಾಗಿ ಅಲ್ಲೂ ಕೂಡ ನೀವು ಸ್ಕ್ರೀನ್ಶಾಟನ್ನು ಶೇರ್ ಮಾಡಿದರೆ ನಾವು ಅಲ್ಲೂ ಕೂಡ ನಾವೇನು ಮಾಡ್ತೇವೆ, ನಿಮಗೆ ಬ್ಯಾಚನ್ನು ಕೊಡ್ತೇವೆ. ಈ ಒಂದು ಬ್ಯಾಚ್ ನಿಮಗೆ ಯಾವುದೇ ಕ್ಲಾಸ್ ಇರಲ್ಲ, ತರಗತಿ ಇರಲ್ಲ. ನಾನು ಈಗಲೇ ಹೇಳ್ತೇನೆ, ಓನ್ಲಿ PDF ಬ್ಯಾಚ್. ಓಕೆನಾ. ಅದಕ್ಕಾಗಿ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇದನ್ನು ತಗೊಳ್ಳಿ. ಯಾರಿಗೆ ಪೊಲೀಸ್ ಪರೀಕ್ಷೆಯನ್ನು ಒಂದೇ ಒಂದು ಅಟೆಂಪ್ಟ್ಸಲ್ಲಿ ನಾವು ಕ್ಲಿಯರ್ ಮಾಡಬೇಕು ಅಂತಕ್ಕಂಥ ವಿದ್ಯಾರ್ಥಿಗಳು ಯಾರಿದ್ದೀರಾ, ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಮತ್ತು ಇಲ್ಲಿ ಇದರ ಜೊತೆಗೆ ನಾನು ಈಗಾಗಲೇ ನಮ್ಮ ಒಂದು ತರಗತಿಗಳನ್ನು, ನಮ್ಮ ಒಂದು ಕ್ಲಾಸಸ್ಗಳಲ್ಲಿ ಫ್ರೀ ಕ್ಲಾಸಸ್ಗಳನ್ನು ನಮ್ಮ ಒಂದು ಯೂಟ್ಯೂಬಲ್ಲೇ ನಾನು ಪ್ಲೇಲಿಸ್ಟನ್ನು ಮಾಡಿದ್ದೇನೆ. ಅದನ್ನು ಯಾರು ನೋಡ್ಕೊಂಡಿಲ್ಲ ಎಲ್ಲರೂ ಕೂಡ ನೋಡಿ. ಆ ಒಂದು ಪ್ಲೇಲಿಸ್ಟಲ್ಲಿ ಅರೌಂಡ್ ನಿಮಗೆ 30 to 35 ವಿಡಿಯೋಸ್ ಇದ್ದಾವೆ. ಅವನ್ನು ಕೂಡ ನೋಡ್ಕೊಳ್ಳಿ, ಅದು ಕೂಡ ನಿಮಗೆ ಯೂಸ್ ಆಗ್ಬೋದು. ಓಕೆನಾ. ಈ ಒಂದು ಬ್ಯಾಚ್ ತಗೊಳ್ತಕ್ಕಂಥವ್ರು ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.